ಇಲ್ಲ, ನಾನು ಖಂಡಿತ ಈ ಸಲ ಜನರ ಆಶೀರ್ವಾದ ಇದೆ, ಶಾಸಕ ಹಾಗೆ ಆಗ್ತೀನಿ. ಅದರಲ್ಲೂ ಚಾಮರಾಜ ಆಗ್ತೀನಿ. ಕಾಂಪಿಟೇಷನ್ ಏನೇ ಇರ್ಬೋದು, ನನ್ನ ಒಂದು ತ್ಯಾಗದ ಮುಂದೆ ಬೇರೆ ಅಭ್ಯರ್ಥಿಗಳು ಆಕಾಂಕ್ಷಿಗಳು ನಿಲ್ಲಕ್ಕಾಗದೇ ಇಲ್ಲ. ವರಿಷ್ಠರಿಗೆಲ್ಲ ಗೊತ್ತಿದೆ ನನ್ನ ಒಂದು ಸ್ಯಾಕ್ರಿಫೈಸ್ ಮತ್ತು ನನ್ನ ಒಂದು ಸಂಘಟನಾ ಶಕ್ತಿ ಮತ್ತು ನನ್ನ ಕೆಪಾಸಿಟಿ ಹಾಗೂ ನಾನು ಇಲ್ಲಿವರೆಗೆ ಮಾಡಿರುವಂಥ ಸೇವೆ ಈ ಕ್ಷೇತ್ರದ ಜನರಿಗೆ ಅದು ತುಂಬ ಅಮೂಲ್ಯವಾದಂಥ ಸೇವೆ ಇಲ್ಲಿವರೆಗೆ ಸಲ್ಲಿಸಿದ್ದೀನಿ. ಹಾಗಾಗಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ವೋಟ್ ಮಾಡ್ಲಿಕ್ಕೆ. ನನಗೆ ಇಲ್ಲ, ಈ ಕ್ಷೇತ್ರ ಆ ರೀತಿ ಇಲ್ಲ. ಅವ್ರೇನು ಭಾವನೆ ಅಂದ್ಕೊಂಡಿದ್ದಾರೆ, MP ಚುನಾವಣೆ ಬೇರೆ ಮತ್ತು ಅಸೆಂಬ್ಲಿ ಚುನಾವಣೆ ಬೇರೆ. MPದು ಅದು ದೇಶದ ಲೆವೆಲಲ್ಲಿ ನಡೆಯೋದ್ರಿಂದ ದೇಶದ ವಿಚಾರಕ್ಕೆ ಬಂದಾಗ ಅದು ಯಾರಿಗೆ ಬೇಕಾದ್ರೂ ವೋಟ್ ಮಾಡ್ಬೋದು. ಬಟ್ ಚಾಮರಾಜ ಕ್ಷೇತ್ರ ಅಂದ ತಕ್ಷಣ, ಅಸೆಂಬ್ಲಿ ಚುನಾವಣೆ ಅಂದ ತಕ್ಷಣ ಅಟ್ಲೀಸ್ಟ್ ಒಂದು 75% to 60% ಜನ ಎಲ್ಲ ಲೋಕಲ್ ಅವ್ರನ್ನೇ ಅವ್ರು ಇಷ್ಟಪಡ್ತಾರೆ. ಮತ್ತು ಯಾರು ಕೆಲಸ ಮಾಡ್ತಾ ಇದ್ದಾರೆ, ಜನರ ಮಧ್ಯೆ ಇದ್ದಾರೆ ಅಂಥವ್ರನ್ನೇ ನಿರೀಕ್ಷೆ ಮಾಡ್ತಾರೆ. ಬೆಂಗಳೂರು ಸಿಟಿ ಬೇರೆ, ಇದು ಮೈಸೂರು ನಗರ, ಭಾಳ ಟ್ರೆಡಿಷ್ನಲ್ ನಗರ, ಸಿಟಿ, ಸಾಂಸ್ಕೃತಿಕ ನಗರ. ಅದರಲ್ಲೂ ಮೈಸೂರು ಅಂದರೆ ಭಾಳ ವಿಶೇಷವಾದಂಥದ್ದು. ಇಲ್ಲಿ ಜನರದ ಭಾವನೆಗಳು ಅದೇ ರೀತಿ ಇದೆ. ಈಗ ನಾಗೇಂದ್ರ ಒಂದ್ಸಲ 18ರಲ್ಲಿ ಲೋಕಲ್ ಅಂತ ಗೆಲ್ಸಿದ್ದಾರೆ ಅವ್ರನ್ನು ಕೂಡ. ಈಗ ಹರೀಶ್ ಗೌಡ ಕಾಂಗ್ರೆಸ್ ಗೆಲ್ಸಿರೋದು ಆ ಕಾರಣಕ್ಕೋಸ್ಕರನೇ. ಹಾಗಾಗಿ ಯಾರೋ ಬಂದ್ಬಿಟ್ರು ನಿಖಿಲ್, ನಾನು ಯಾರ ಬಗ್ಗೆನೂ ಮಾತಾಡಕ್ಕೆ ಹೋಗಲ್ಲ, ಅದು ನೀವು ಹೇಳ್ತಾ ಇದ್ದೀರ ಅಷ್ಟೇ. ಬಟ್ ಸ್ವಾತಂತ್ರ್ಯ ಇದೆ, ಯಾವ ಪಕ್ಷದ ಅಭ್ಯರ್ಥಿಗಳು ಬೇಕಾದರೂ ಬಂದು ನಿಲ್ಬೋದು, ಸ್ವಾತಂತ್ರ್ಯ ಅಂತೂ ಇದೆ. ಬಟ್ ಮಾರಲ್ಲಿ ಅವರು ನಿಲ್ಬೇಕಾ ಬೇಡ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಟಿಕೆಟ್ ಕೇಳಬೇಕಾ ಬೇಡವಾ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಟಿಕೆಟ್ ಬೇಕು ನನಗೆ ಅಂತ ಹೇಳ್ಬೋದೇನೋ, ಅಷ್ಟೇ ಅನ್ಸುತ್ತೆ ನನಗೇನು. ಬಟ್ ಐ ಆಮ್ ದಿ ಕ್ಯಾಂಡಿಡೇಟ್, ಐ ವಿಲ್ ಬಿ ದಿ ಕ್ಯಾಂಡಿಡೇಟ್. ಸೊ ಆಲ್ ವರಿಷ್ಠರು ನನ್ನ ಬಗ್ಗೆ ಅವರು ಈ ಬಾರಿ ಆಯ್ಕೆ ಮಾಡ್ತಾರೆ. ನಮ್ಮ ಬಹಳ ವರ್ಷಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನನ್ನ ಹಿತೈಷಿಗಳಿದ್ದಾರೆ, ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಬಲಿಗರಿದ್ದಾರೆ. ಈಗಂತೂ ಭಗೀರಥ ಸಿನಿಮಾ ಬಂದ್ಮೇಲಂತೂ ಇನ್ನೂ 10 ಪಟ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಇವರೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ವೋಟ್ ಮಾಡಲಿಕ್ಕೆ. ಜಯಪ್ರಕಾಶ್ ನಿಂತ್ಕೊಂಡ್ರೆ ಸಾಕು, ನಾವು ಗೆಲ್ಲಿಸ್ತೀವಿ, ಅತಿ ಹೆಚ್ಚು ಮತಗಳಂತ ಗೆಲ್ಲಿಸ್ತೀವಿ ಅಂತ ವೆಯ್ಟ್ ಮಾಡ್ತೀವಿ. ಅಲ್ಲ, ಇಟ್ ಇಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್ ಬಿಕಾಸ್ ಎಲೆಕ್ಷನ್ 2 years ಇದೆ. ಸೊ ಅಷ್ಟರಲ್ಲಿ ಇನ್ನು 1 ವರ್ಷದಲ್ಲಿ ಎಲ್ಲ ನಿರ್ಧಾರ ಆಗುತ್ತೆ. ಇನ್ನು ಎಲೆಕ್ಷನ್ 1 ವರ್ಷ ಇರಬೇಕಾದ್ರೆ ಎಲ್ಲ ನಿರ್ಧಾರ ಆಗುತ್ತೆ. ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಸಿಗತ್ತಲ್ಲಿ, ಪ್ರತಿಯೊಂದು ಸಿಗುತ್ತೆ. ನಾನು ಕೂಡ ಈಗ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದೀನಿ, ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಬಟ್ ಏನಂದರೆ ಕೆಲವರು ಪ್ರಚಾರಕ್ಕೋಸ್ಕರ ಕೆಲಸ ಮಾಡ್ತಾರೆ, ನಾವು ಪ್ರಚಾರ ಇಲ್ಲದೆ ಜನರು ಕೆಲಸ ಮಾಡ್ತಾ ಇದ್ವಿ. ಇದೇ ವ್ಯತ್ಯಾಸ ಜಯಪ್ರಕಾಶ್ ಮತ್ತು ಇತರ ಆಕಾಂಕ್ಷಿಗಳಿಗೆ ಇದೆ. ಅಲ್ಲೆಲ್ಲೋ 4 ಜನಕ್ಕೆ ಹೋಗ್ಬಿಡೋದು, ಅದೆಲ್ಲೋ ಟೀ ಕುಡಿದು ಬಿಡೋದು, ಎಲ್ಲೋ ಒಂದು ಕಡೆ ಒಬ್ಬರಿಗೆ ವಿಶ್ ಮಾಡೋದು ಬರ್ತ್ಡೇಗೆ, ದಟ್ಸ್ ನಾಟ್ ದಿ ಪಾಲಿಟಿಕ್ಸ್. ಅದು ರಾಜಕೀಯ ಅಲ್ಲ. ನಿಜವಾದ ರಾಜಕೀಯ ಏನು, ಜನರ ಕಷ್ಟ ಸುಗಳು ಭಾಗಿಯಾಗಬೇಕು. ಮತ್ತು ಚಾಮರಾಜ ಕ್ಷೇತ್ರದಲ್ಲಿ ಸುಧಾರಣೆ ಆಗಬೇಕಾಗಿದೆ. ಅಭಿವೃದ್ಧಿ ಜೊತೆಗೆ ಸುಧಾರಣೆ, ಅದು ಯಾರಿಗೂ ಗೊತ್ತೇ ಇಲ್ಲ. ಇಲ್ಲಿ ಆಕಾಂಕ್ಷಿ ಆಗೋರು, ಈಗ ಶಂಕರಲಿಂಗೇಗೌಡರು ನಮ್ಮ ಪಕ್ಷದವ್ರೆ, ಅಷ್ಟು ಸಲ ಅಭ್ಯರ್ಥಿ ಗೆದ್ದಿದ್ರು. ಏನು ಅಭಿವೃದ್ಧಿ ಏನಾಗಿಲ್ಲ, ಚಾಮರಾಜ ಕ್ಷೇತ್ರ ಏನು ಅಭಿವೃದ್ಧಿ ಆಗಿಲ್ಲ. ಆ ಟೈಮಲ್ಲೂ ಕೂಡ ಆಗಿಲ್ಲ, ಈ ಟೈಮಲ್ಲೂ ಕೂಡ ಆಗಿಲ್ಲ. ಆಗ್ಬೇಕಷ್ಟೇ. ಏನಂದ್ರೆ ಮೂಲಭೂತ ಸೌಕರ್ಯ ಕೊಟ್ಕೊಂಡು ಬಂದ್ರಷ್ಟೇ, ಅಲ್ಲಲ್ಲೇ ಯಾರೂ ಕೂಡ ಅಭಿವೃದ್ಧಿ ಪಡಿಸಿಲ್ಲ. ದೊಡ್ಡ ಮಟ್ಟದಲ್ಲಿ ಆಗಬೇಕು, ಆಗಿಲ್ಲ. ಅದು ನನ್ನ ಕಾಲದಲ್ಲಿ ಆಗಲಿ ಅಂತ ನನ್ನ ಒಂದು ನಿರೀಕ್ಷೆ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.